ಶಿಕ್ಷಣದ ಜೊತೆ ಕ್ರೀಡೆ, ಸಂಸ್ಕೃತಿ ಮತ್ತು ಶಿಸ್ತಿಗೆ ಮಹತ್ವ ನೀಡುವ ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುವ ಕ್ರೀಡೋತ್ಸವದ ಸುಂದರ ಕ್ಷಣಗಳನ್ನು ಇಲ್ಲಿದೆ. ಬನ್ನಿ, ಇವತ್ತು ನಮ್ಮ ಲಯನ್ಸ್ ಸ್ಕೂಲ್ ಪಡುಬಿದ್ರಿಯ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುವ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್, ಅದಕ್ಕೋಸ್ಕರ ನಾನೀಗ ಲಯನ್ಸ್ ಸ್ಕೂಲ್ಗೆ ಹೋಗ್ತಾ ಇದ್ದೇನೆ. ಪಡುಬಿದ್ರಿ ಪೇಟೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ ಇದು. ನಾವೀಗ ಹೋಗುವ. ನಂತರಲ್ಲಿ ಏನೇನು ಕಾರ್ಯಕ್ರಮ ಆಗ್ತಿದೆ ಅದೆಲ್ಲವನ್ನು ನಾನು ನಿಮಗೆ ತೋರಿಸಲು ಇಷ್ಟಪಡ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಒಂದು ಟೈಮಲ್ಲಿ ಪಡುಬಿದ್ರಿಯಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಲ್ಲ. ಅಂಥ ಟೈಮಲ್ಲಿ ಲಯನ್ಸ್ ಕ್ಲಬ್ಬಿನವರು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಒಂದು ಚಿಕ್ಕ ಬಾಡಿಗೆ ಮನೆ ರೂಮಿನಲ್ಲಿ ಸ್ಟಾರ್ಟ್ ಆದ ಈ ಸ್ಕೂಲ್ ಇವತ್ತು ಸ್ವಂತ ಕಟ್ಟಡವನ್ನು ಹೊಂದಿ ದೊಡ್ಡ ಶಾಲೆಯಾಗಿ ಹೊರಹೊಮ್ಮಿದೆ. ಇಲ್ಲಿ ಮಕ್ಕಳಿಗೆ ತುಂಬ ಶಿಸ್ತನ್ನು ಕಲಿಸಲಾಗ್ತದೆ. ಹಾಗೆ ಮಕ್ಕಳು ಅಂಗಡಿಗೆ ಹೋಗೋದು, ಅಲ್ಲದಿರೋ ಹೊರಗಡೆ ಹೋಗೋದು ಕ್ಲಾಸ್ ಟೈಮಲ್ಲಿ ಆ ರೀತಿ ಏನೂ ಮಾಡಲಿಕ್ಕಿಲ್ಲ. ಮಕ್ಕಳು ಚೆನ್ನಾಗಿ ಕಲಿತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ ಇಲ್ಲಿ ಕಲಿತ ಮಕ್ಕಳು. ಇವತ್ತು ಸ್ಪೋರ್ಟ್ಸ್ ಡೇ ಅಂತ ಹೇಳಿ ಮಕ್ಕಳಿಗೆ ಖುಷಿ. ಮಕ್ಕಳ ಜೊತೆ ಮಕ್ಕಳ ಹೆತ್ತವರಿಗೂ ಅಷ್ಟೇ ಖುಷಿಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇನ್ನೂ ಅಷ್ಟೇ, ಈ ಚಿಕ್ಕ ಪುಟ್ಟ ಮಕ್ಕಳು ಕಣ್ಣುಗಳಲ್ಲಿ ತುಂಬ ಕನಸುಗಳನ್ನು ಇಟ್ಟು ಈ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ಅವರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ನಾವು ಹಾರೈಸುತ್ತಾ ಇವತ್ತಿನ ಸ್ಪೋರ್ಟ್ಸ್ ಮೀಟಲ್ಲಿ ಏನೆಲ್ಲ ಇದೆ ನೋಡುವ. ಶಿಸ್ತು, ಏಕತೆ, ಕ್ರೀಡಾ ಸ್ಫೂರ್ತಿಯ ಪ್ರತೀಕವಾದ ಮಾರ್ಚ್ ಪಾಸ್ಟನ್ನು ಈಗ ವೀಕ್ಷಿಸೋಣ. ಈಗ ಸ್ಪೋರ್ಟ್ಸ್ ಮೀಟ್ ಅಂಗವಾಗಿ ಕ್ರೀಡಾ ಧ್ವಜಾರೋಹಣ ನಡೆಯಿತು. As they march first in line, we have the courage group marching with confidence, holding the red colored ತುಂಬ ಸುಂದರವಾಗಿ ಶಿಸ್ತುಬದ್ಧವಾಗಿ ಸಾಗುವ ನಮ್ಮ ಮಕ್ಕಳ ಮಾರ್ಚ್ ಪಾಸ್ಟ್ ನೋಡಲಿಕ್ಕೆ ಅಷ್ಟೊಂದು ಖುಷಿಯಾಗ್ತದೆ. ನೀವು ನೋಡ್ಬೋದು ಎಷ್ಟೊಂದು ಶಿಸ್ತುಬದ್ಧವಾಗಿ ಮಕ್ಕಳು ಸಾಗ್ತಾ ಇದ್ದಾರೆ. After the courage group, next we have the image group leading their way to colored flag, symbolizing energy and enthusiasm. Coming up next is the respect group, moving in harmony, holding the green colored flag to symbolize growth and prosperity. Last but not the least, we have the honest group marching their way with excellence. The blue color is a symbol. ಲಯನ್ಸ್ ಸ್ಕೂಲ್ ಪಡುಬಿದ್ರಿ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಂಸ್ಕೃತಿ ಮತ್ತು ಶಿಸ್ತಿಗೆ ಮಹತ್ವ ನೀಡುವ ನಮ್ಮ ಶಾಲೆಯ ಕ್ರೀಡೋತ್ಸವದ ಸುಂದರ ಕ್ಷಣಗಳನ್ನು ನೀವು ನೋಡ್ಬೋದು. ಕ್ರೀಡೆ ಶಾರೀರಿಕ ಆರೋಗ್ಯದ ಜೊತೆಗೆ ಶಿಸ್ತು, ಸಹಕಾರ ಮತ್ತು ನಾಯಕತ್ವವನ್ನು ಬೆಳೆಸುತ್ತದೆ. ಇಂಥ ಮಹತ್ವದ ದಿನಕ್ಕೆ ಸಾಕ್ಷಿಯಾಗಿರುವುದು ನಮಗೆ ಹೆಮ್ಮೆಯ ವಿಷಯ. Second Vice District Governor District 317C towards the sports torch and declare the sports meet open. ಈಗ ವಿದ್ಯಾರ್ಥಿಗಳಿಂದ ಕ್ರೀಡಾ ಪ್ರತಿಜ್ಞೆಯನ್ನು ಸ್ವೀಕರಿಸೋಣ. The students of Lions School hereby swear that we will participate in this annual sports meet with true spirit, sportsmanship, accepting the decision of the officials to uphold the dignity and honor of sports. Thank you. ಕ್ರೀಡೋತ್ಸವವನ್ನು ಬಲೂನ್ಗಳನ್ನು ಹಾರಿ ಬಿಡುವುದರ ಮೂಲಕ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದರು. Just as these balloons
ಕ್ರೀಡೋತ್ಸವದ ಅಂಗವಾಗಿ ಮಕ್ಕಳಿಂದ ಡ್ರಿಲ್ ಕಾರ್ಯಕ್ರಮ ಜರುಗಿತು. ಮಕ್ಕಳು ಎಷ್ಟೊಂದು ಖುಷಿಯಾಗಿ ಹೆಮ್ಮೆಯಿಂದ ಅಷ್ಟೇ ಎನರ್ಜಿಕ್ ಆಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ, ಡ್ರಿಲ್ಲನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ನಮ್ಮ ಮಗು ಸಹ ಇದೆ. ನಿಮಗೆ ಯಾರಿಗಾದರೂ ಗುರ್ತಾಗ್ತದ ನಮ್ಮ ಮಗು ಯಾವುದಂತ ಹೇಳಿ, ಆದರೆ ನನಗೆ ಕಮೆಂಟಲ್ಲಿ ತಿಳಿಸುವುದನ್ನು ಮರಿಬೇಡಿ. ಎಲ್ಲ ಮಕ್ಕಳ ಜೊತೆ ನಮ್ಮ ಮಗುವನ್ನು ಹುಡುಕುವವರಿಗೆ ಒಂದು ವಿಶೇಷವಾದ ಗಿಫ್ಟನ್ನು ನಾನು ಕೊಡುತ್ತೇನೆ. ಕಾರ್ಯಕ್ರಮದ ಆರಂಭವಾಗಿ ಮಕ್ಕಳಿಂದ ಪ್ರಾರ್ಥನೆ ಜರುಗಿತು. ನಂತರ ಆಹ್ವಾನಿತ ಗಣ್ಯ ಅತಿಥಿಗಳಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು. ಪ್ರಸಾದ್ ರಾಯ್, ಸೆಕೆಂಡ್ ವೈಸ್ ಬಂದಂಥ ಅತಿಥಿಗಳನ್ನು ಹೂಗುಚ್ಛ ನೀಡಿ ಸ್ವಾಗತಿಸಲಾಯಿತು. ಸಭಾಧ್ಯಕ್ಷ, ಹಿರಿಯರು, ಮಾರ್ಗದರ್ಶಕರು ಆದಂತಹ ವೈ ಗೋಪಾಲ ಶೆಟ್ಟರೆ, ಪೋಷಕರೇ, ತುಂಬ ಹೆಮ್ಮೆಯಾಗ್ತಾ ಇದೆ. ಈ ವಿದ್ಯಾರ್ಥಿಗಳು ಯಾವುದೇ ಮೆಟ್ರೋ ಸಿಟಿಯ ವಿದ್ಯಾರ್ಥಿಗಳು ಕಮ್ಮಿ ಇಲ್ಲದಂತೆ ಅತ್ಯಂತ ಶಿಸ್ತುಬದ್ಧವಾಗಿ, ಅಚ್ಚುಕಟ್ಟಾಗಿ, ಅದ್ದೂರಿಯಾಗಿ ತನ್ನ ಮಾರ್ಚ್ ಪಾಸ್ಟನ್ನು ಮಾಡಿ ತೋರಿಸಿದ್ದಾರೆ. ಆಟೋಟಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು. Athletes, attention, salute, order. Thank you. ಇನ್ನು ಮುಂದಿನ ಶನಿವಾರ 6 ಗಂಟೆಗೆ ಇದೇ ವೇದಿಕೆಯಲ್ಲಿ ನಮ್ಮ ವಾರ್ಷಿಕೋತ್ಸವ ನಡೆಯುತ್ತೆ. ಶಾಲೆಗಳಲ್ಲಿ ಕರೇಜ್, ಇಮೇಜ್, ರೆಸ್ಪೆಕ್ಟ್, ಹಾನೆಸ್ಟ್ ಅಂತ 4 ಗ್ರೂಪ್ಗಳನ್ನು ಮಾಡಿದ್ದಾರೆ. ಮಕ್ಕಳ ರಿಲಿಯನ್ನು ನೋಡ್ಬೋದು. ಇಲ್ಲಿ ಮಕ್ಕಳಿಗೆ ಆಟ ಇದೆ, ಅದರ ಜೊತೆ ಮಕ್ಕಳ ಪೋಷಕರಿಗೂ ಗೇಮ್ಸ್ಗಳನ್ನು ಆಯೋಜಿಸಲಾಗಿತ್ತು. ಎಲ್ಲರೂ ತುಂಬ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದರು. ಆಟದ ಜೊತೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಮಾತ್ರ ಅಲ್ಲ, ಬಂದ ಎಲ್ಲ ಅತಿಥಿಗಳಿಗೆ, ಆಹ್ವಾನಿತರಿಗೆ, ಪೇರೆಂಟ್ಸ್ಗೆ ಅಲ್ಲ, ಅವರ ಒಟ್ಟಿಗೆ ಬಂದವರಿಗೂ ಎಲ್ಲರಿಗೂ ಊಟದ ವ್ಯವಸ್ಥೆ ಇತ್ತು. ಮಕ್ಕಳಿಗೆಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಫೋಟೋ ತೆಗೆಯುವುದು, ಗಮ್ಮತ್ತು ಮಾಡಲಿಕ್ಕೆ ಅಂತೆಲ್ಲ ತುಂಬ ಖುಷಿಯಾಯಿತು. ಸ್ಪೋರ್ಟ್ಸ್ ಡೇ ಅಂದರೆ ನಾವು ಚಿಕ್ಕದಿರುವಾಗ ನಮಗೂ ಅಷ್ಟೇ ತುಂಬ ಖುಷಿಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ. ಇವತ್ತಿನ ಲಯನ್ಸ್ ಶಾಲಾ ವಾರ್ಷಿಕೋತ್ಸವ ಅಂಗವಾಗಿ ನಡೆದ ಸ್ಪೋರ್ಟ್ಸ್ ಮೀಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಕೊಡುವುದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಈಗ ಮಕ್ಕಳ 100 ಮೀಟರ್ ಬಹುಶಃ ಫೈನಲ್ ಇರಬೇಕು. ಅದರ ನಂತರ ಪೇರೆಂಟ್ಸ್ಗಳ ಸ್ಪೋರ್ಟ್ಸ್ ಅನ್ನ. Attention, salute, order, thank you. Salute, order, thank you.